ಇದ್ದರೆ ಇರಬೇಕು ಪಾರ್ವತಿ ಪರಮೇಶ್ವರನಿದ್ದ ಹಾಗೆ. ಅದಕ್ಕೆ ಕಾರಣ ನೀನೂ ಸಹ ಅಲ್ಲವೇ? ಹಾಗಿರುವಾಗ ಪ್ರತಿನಿತ್ಯದಲ್ಲೂ ನಾನು ಈ ಪ್ರದೋಷ ಕಾಲದಲ್ಲಿ ಭಸ್ಮವನ್ನು ಧಾರಣೆ ಮಾಡುತ್ತೇನೆ. ಯಾರ್ಯಾರ ಭಸ್ಮ ಅಲ್ಲ, ನನ್ನ ಭಕ್ತರ ಭಸ್ಮ. ಅದನ್ನು ತಂದು ಕೊಡುತ್ತೀಯಾ? ಹೌದು, ಅದನ್ನು ನೆಲಕ್ಕೆ ಎಸೆಯಬೇಡಿ. ಕಲ್ಮಶವನ್ನು ತೆಗೆದು ಉಳಿದ ಭಸ್ಮವನ್ನು ಲೇಪಿಸಿಕೊಳ್ಳಿ ಸ್ವಾಮಿ. ಸಾಧ್ಯವಿಲ್ಲ. ನೀನು ಹೇಳಿದ್ದನ್ನು ನಾನು ಕೇಳುತ್ತೇನೆ, ಮಾಡಬೇಡ. ಇದೋ ಈ
ಹೋಗ್ತಾ ಇದ್ದಾರೆ, ಹೋದ್ರು ಆ ಕಡೆ. ಕೆಲವಷ್ಟು ಮಂದಿ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ. ಹೋಗುವವರು ಹೋಗುವುದು ಎಲ್ಲಿಗೆ, ಹಾ. ಬರುವುದು ಎಲ್ಲಿಂದ? ಹಾ. ಮಗನೇ, ಹಾ. ಇಲ್ಲಿ ಯಾರು ನಿರುದ್ಯೋಗಿಗಳಾಗಿ ಇರುವುದಿಲ್ಲ. ಹಾ, 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 ಹಾ. ಒಂದಾದರೂ ಒಂದು ಸೇವೆಯನ್ನು ಮಾಡುತ್ತಾ ಇರ್ತಾರೆ. ಹಾಗಿದ್ರೆ ಅವರು ಸೇವೆ ಮಾಡಿದವರು ಹೋದ್ರು, ಹಾ. ಇನ್ನು ಮಾಡುವವರು ಬರ್ತಾ ಇದ್ದಾರೆ. ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಹೌದು, ಹೌದು. ಕೆಲವಷ್ಟು ಮಂದಿ ಕೆಲಸ ಬಿಟ್ಟು ಬರ್ತಾ ಇದ್ದಾರೆ. ಹಾ. ಇವರಿಗೆಲ್ಲ ಕೆಲಸ ಇಲ್ವಾ? ಖಂಡಿತವಾಗಿ ಇಲ್ವೇ ಇಲ್ಲ. ನನ್ನ ಮಗ ಭಸ್ಮಾಸುರ ಹಾ. ಈ ರೀತಿ ಮಾಡಿದ್ದಾನೆಂದರೆ ಹೌದು ದೇವ, ನಾನು ಅದನ್ನು ನೋಡಿಕೊಳ್ಳುತ್ತೇನೆ. ನೋಡುವ. ಅಷ್ಟೇ ಅಲ್ಲ, ಹಾ. ನೀನು ಹಾ. ಇದರ ಬಗ್ಗೆ ಬೇಸರಿಸುವುದು ಬೇಡ. ಹಾ. ನಿಮ್ಮ ಎದುರೇ ಅವನನ್ನು ಕರೆದು ಮಾತಾಡ್ತೇನೆ. ನೋಡೋಣ. ಜಗದಂದದಿ ಪದ್ಮಾಸುರನು ಧರಿಸಿ ಜ್ಞಾಪತೆ ಮೌನ ಗುಣದಿ ಧರಿಸಿ ಜ್ಞಾಪತೆ ಮೌನ ಗುಣದಿ ಕನದ ಪದ್ಮವ ಹರನಿಗಂತಿದ್ದನು ಗಿರಿಯರು ತೋರನು ಬಿಟ್ಟಿದ್ದೇನೆ. ಯಾಕೆ? ಮಗ ಎನ್ನುವುದಕ್ಕಾಗಿ. ನೀನೇನು ಮಾಡಿದೆ? ನಿನ್ನ ಕಾರ್ಯಕ್ಕೆ ಉಪಯೋಗಿಸಿಕೊಂಡಿದೆ. ಅಂದ್ರೆ ಸಜ್ಜನರನ್ನು ಕೊಲ್ಲುವುದು ಅಲ್ವಾ? ಇದೆಲ್ಲ ನನ್ನ ಕಾರ್ಯವಾ? ಅದು ಬೂದಿಬೇಕಲ್ಲ. ಹ? ಮಾಡಿದ್ದು ತಪ್ಪಾಯಿತೆಂದು ಒಪ್ಪಿಕೊಂಡ್ರೆ ಜೀವ ಉಳಿದೀತು. ಇಲ್ಲದಿದ್ದರೆ ನನ್ನ ಬಟನ ಕೊಂದು ಬಿಡ್ತೇನೆ. ನನ್ನ ಅಪ್ಪನಿಗೆ ಏನಾಯ್ತು? ಯಾವಾಗಲೂ ಕುದಿ ತಂದು ಕೊಟ್ಟಾಗ ಸಂತೋಷದಿಂದ ಕುಡಿದು ಕುಪ್ಪಳಿಸ್ತಾ ಇದ್ದ ನನ್ನಪ್ಪ. ಇವತ್ತೇನು ಹಾರ್ತಾ ಇದ್ದಾನೆ. ನನ್ನ ಅಪ್ಪನ ಸ್ವಂತ ವ್ಯಾಪಾರ ಅಲ್ಲ ಇದು. ಬಂಡವಾಳ ಿ
ವದನದಿ ಸುಂದರ ವದನದಿ ಮಂದ ಗಮನದಿ ಮಂದ ಗಮನದಿ ಅಂದೋಗೆಗಳು ಅಂದೋಗೆಗಳು ಜನ 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 ಎನ್ನುತ್ತಿರೆ ಮಂದಳಗ ಹೋಗಿನಿ ಆನಂದದಿ ಮೋಗಿನಿಯ ಕಂಡನು ಮೋಗಿನಿಯ ಕಂಡನು ಕಂಡನು ಭುವನ ಸುಂದರಿಯ ಮಂಡಲದೊಳಗೆ ಮಂಡಲದೊಳಗೆ ಚಲ್ವಿಕೆಯ ಚಲ್ವಿಕೆಯ ಕಂಡುಗೆಲ್ಲವೂ ಮುಖ ಮಂಡಲ ಜಗಿತರ ತುಂಡು ಕುಜಾಗನೆ ಕಂಡೆ ಆನಂದವ ತುಂಡು ಕುಜಾಗನೆ ಕಂಡೆ ಆನಂದವ ಕಂಡನು 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 ಯಾರು ಬೇಡಲೆ ನಾದಿ ಮೈ ಯಾರಿ ಯಾರಿ ನಾರಿ ಮೈ ಯಾರಿ ನಾರಿ ಮೈ ಯಾರಿ ಯಾರಿ ಮನದೂರೆ ಕಂಡೆನು ನಿನ್ನ ಮನದೂರೆ ಕಂಡೆನು ನಿನ್ನ ನೋಡಿ ನೋಡಿ ದೂರೆ ಕೊಂಡೆನು ನಿನ್ನ ನೋಡಿ ಬಾರಿ ನಿನ್ನ ನೋಡಿ ಬಾರಿ ಮಾತಾಡಿಸಿ ಮಾತಾಡ್ಸುತ್ತೆ ಮಾತಾಡ್ಸಿ ಹೋಯ್ ಯಾರು
ನಿನ್ನ ಅಪ್ಪ ಯಾರು, ಅಮ್ಮ ಯಾರು ಹೇಳ್ತೀಯಾ? ನೀನು ಮಾತಾಡಿದ್ದು ನನಗೆ ಹೌದಾ? ಯಾರಯ್ಯ ಎನ್ನ ವಿಚಾರಿಸುವುದ ಯಾರಯ್ಯ ಎನ್ನ ವಿಚಾರಿಸುವುದ ಪರನಾರಿಯೊಳಾಡುವೆ ಮರಿದೆ ನೀ ಭ್ರಾಂತ ಪರನಾರಿಯೊಳಾಡುವೆ ಮರಿದೆ ನೀ ಭ್ರಾಂತ ಸರಿಯಿಲ್ಲ ನಿನಗೆ ಈ ತರದ ಮಾತ ಸರಿಯಿಲ್ಲ 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 ನಿನಗೆ ಈ ತರದ ಮಾತಾ ಯಾವ ಪುರವಯ್ಯ ನಿನ್ನಯ ಪ್ರಸರೆ ನಿಂತಿನುದ ಯಾವ ಪುರವಯ್ಯ ನಿನ್ನಯ ಪ್ರಸರೆ ನಿಂತಿನುದ ಹಾ ಅದರ ಮೇಲೆ ಎತ್ತು ಹಾ ತಲೆಯ ಮೇಲೆ ಹೊತ್ತು ಇದರಿಂದ ನಿನ್ನ ಹೃದಯಕ್ಕೆ ಬರುವುದಿಲ್ಲವಲ್ಲ ಆಪತ್ತು. ಇಷ್ಟು ಸಂತೋಷದಲ್ಲಿ ಹುಚ್ಚಾಟದಿಂದ ಕುಣಿದಾಡುವಾಗ ನಿನ್ನ ಹೃದಯಕ್ಕೆ ಏನಾದ್ರೂ ಅಪಾಯವಾಗಿತ್ತೇ? ಹಾ ವನವಿಹಾರ ಮಾಡುತ್ತಾ ಬಂದಾಗ ಸಿಕ್ಕಿದವನು ನೀನು ನನ್ನನ್ನು ಮಾತನಾಡಿಸುತ್ತಾ ಇದ್ಯಾ? ನಾನು ಯಾರು ಎಂಬ ಪರಿಚಯವನ್ನು ಕೇಳುತ್ತಾ ಇದ್ಯಾ? ನನ್ನ ಪರಿಚಯವನ್ನು ಹೇಳುವ ಮೊದಲು ನೀನ್ ಯಾರು, ಎಲ್ಲಿಂದ ಬಂದಿದ್ದಿ, ಎಲ್ಲ ಪರಿಚಯ ಹೇಳುತ್ತ್ಯಾ? ಹಾಗಲ್ಲ, ನಿನ್ನ ಬಗ್ಗೆ ಕೇಳಿದ್ದೆ, ನಿನ್ನನ್ನು ನೋಡಿರಲಿಲ್ಲ. ಪ್ರಚಾರ ಉಂಟು, ಸರಿ. ನೀನೇ ಭಸ್ಮಾಸುರ ಎಂಬುದು ನನ್ನ ಬುದ್ಧಿಗೆ ತಿಳಿಯಲಿಲ್ಲವಲ್ಲ, ಹೌದಾ? ಅದಕ್ಕೆ ನನ್ನ ಬುದ್ಧಿಗೆ ನಾನು ಬೈದುಕೊಂಡದ್ದು. ಹಾ ನಿನ್ನ ಶೌರ್ಯವನ್ನು ಕೇಳಿದ್ದೇನೆ, ನಿನ್ನ ಶೌರ್ಯಗಳನ್ನೆಲ್ಲ ಮೆಚ್ಚಿದ್ದೇನೆ. ಮತ್ತೆ ಎತ್ತದಿಲ್ಲ, ಹಾ ನೀನು ನಡ್ಡು ಹಾಕಿದ್ದೇನೆ. ಹೌದು. ಯಾಕೆ? ಹಾ ಕಾರಣ ಉಂಟು. ಏನು? ನನಗಿನ್ನು ಮದುವೆ ಆಗಿಲ್ಲ. ಮೊದಲಾಗಿಲ್ಲ. ಆಹಾ. ನಿನ್ನ ಹೆಸರು ನನಗೆ ಗೊತ್ತಾಯ್ತು. ಹೌದಾ? ನನ್ನ ಹೆಸರು ನಿನಗೆ ಗೊತ್ತಾಯ್ತು. ಅದನ್ನು ಕೇಳಿದ್ದು. ನನ್ನ ಹೆಸರು ಹಾ. ಅದು 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 ಇವತ್ತೇ ಹೇಳು, ಅದು ಸಮಯ ಇಲ್ಲ, ಇವತ್ತು ಹೇಳಿ. ಮೋಹಿನಿ. ಇದು? ಮೋಹಿನಿ. ಹಾ, ಮೋಹಿನಿ. ಏನಾಯ್ತು? ಮೋಹಿನಿ. ಆಹಾ. ಮೋಹಿನಿ. ಏ ಮೋಹಿನಿ. ಹೇ, ನಾನೇ ನಿನ್ ಮಾವನ ಮಗಳ ಆ ಕರೀಲಿಕ್ಕೆ? ಹಾ ಮೋಹಿನಿ, ಚಲು ನೀನು. ಒಂದು ಕೆಲಸ ಮಾಡುವ. ಕೇಳು ಶ್ರೇಷ್ಠದ ವಟವೃಕ್ಷ ಶ್ರೇಷ್ಠದ ವಟವೃಕ್ಷ ತೋರುವು ಅದರೊಳಗೆ ವಟವೃಕ್ಷ ತೋರುವು ಅದರೊಳಗೆ ಕಥೆ ಕಥೆ ತೊಡಕಲ್ಲ, ಹಾ. ಹರಕೆ ಹೊಂದಿದೆ. ಹರಕೆ ಬಿಡ್ತೋಳು ನೀನು. ಹಾಗಲ್ಲ, ಮತ್ತೆ? ಹುಟ್ಟಿದ ಮೇಲೆ ಹರಕೆಯನ್ನು ಹೊತ್ತುಕೊಂಡವಳು. ಯಾವ ಹರಕೆ? ಹಾ ಅದು ಅಲ್ಲಿ ಕಾಣುತ್ತಾ ಇದೆಯಲ್ಲ ಆ ವಟವೃಕ್ಷ. ಆ ಮರದ ಉಪದ್ರವ ಹಾ. ಬುಡ ಸಮೇತ ಕಿತ್ತು ಛೆ, ಛೆ, ಬಿಡ್ತೇನೆ. ಛೆ, ಛೆ. ಆ ಮರದಿಂದ ಯಾವ ಉಪದ್ರವವೂ ಇಲ್ಲ. ಮತ್ತೆ ಕರು. ಆ ಮರದಲ್ಲಿ ನನ್ನ ಆರಾಧ್ಯ ದೇವಿ ಅಡಕವಾಗಿದ್ದಾಳೆ. ದೇವಿ ಉಪದ್ರ ಕೊಡ್ತಾ ಇದ್ದಾಳ? ಹಾ. ದೇವರ ಕಾಲಿಗೆ ಹೇಳ್ತೇನೆ. ಛೆ, ಆ ದೇವಿ ಉಪದ್ರ ಇಲ್ಲ. ಆದರೆ ಆ ದೇವಿಯಲ್ಲಿ ನಾನು